ಜೆಡಿಎಸ್ ಮುಖಂಡರಾದ ಜಿ. ರಾಮೇಗೌಡ ಅವರು ತಾಲೂಕಿನ ಶ್ರೀ ರಾಘವೇಂದ್ರ ಗೋ ಆಶ್ರಮಕ್ಕೆ ಭೇಟಿ ನೀಡಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆಯ ಸೌಲಭ್ಯದ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ಶ್ರೀ ರಾಘವೇಂದ್ರ ಗೋ ಆಶ್ರಮದ ಸಿಬ್ಬಂದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಾದ್ಯಂತ ಜಾನುವಾರುಗಳಿಗೆ ಮೇವಿನ ಸಮಸ್ಯೆಯ ನಡುವೆಯೂ ನಮ್ಮ ಶ್ರೀ ರಾಘವೇಂದ್ರ ಗೋ ಆಶ್ರಮದ ಜಾನುವಾರುಗಳ ಹಿತದೃಷ್ಟಿಯಿಂದ ಒಂದು ಒಣಹುಲ್ಲಿನ ಲೋಡನ್ನು ನೀಡಿರುವುದು ಸಂತಸ ತಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ರಾಮೇಗೌಡರಿಗೆ ಉತ್ತಮವಾದ ಅವಕಾಶಗಳು ಸಿಗುವಂತೆ ಆಗಬೇಕು ಎಂದು ನುಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಸಂಜಯ್, ಮೋನಿಶ್ ಹಾಗೂ ಶ್ರೀ ರಾಘವೇಂದ್ರ ಗೋ ಆಶ್ರಮದ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ಜನಪ್ರಿಯ ನಾಯಕರಾದಂತಹ ಜಿ. ರಾಮೇಗೌಡರು ನಮ್ಮ ಗೋ ಆಶ್ರಮಕ್ಕೆ ಒಂದು ಲೋಡು ಹುಲ್ಲನ್ನು ದಾನ ಮಾಡಿದ್ದಾರೆ. ಇನ್ನು ಮುಂದೆನೂ ಸಹ ಈ ಆಶ್ರಮದಲ್ಲಿ ಎಲ್ಲ ವಿಷಯಗಳಲ್ಲೂ ಹಸುಗಳ ವಿಷಯದಲ್ಲಿ ತುಂಬ ಜವಾಬ್ದಾರಿ ತಗೊಳ್ತೀನಿ ಅಂತೇಳಿ ಭರವಸೆ ಕೊಟ್ಟಿರ್ತಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ನಮಸ್ಕಾರ. ಶ್ರೀ ರಾಘವೇಂದ್ರ ಗೋಶಾಲೆಯಲ್ಲಿ ಈ ಬೇಸಿಗೆ ಸಮಯದಲ್ಲಿ ನಾವು ತುಂಬ ಹುಲ್ಲಿಗಾಗಿ ಹೋರಾಟ ಮಾಡ್ತಾ ಇರ್ತೇವೆ. ಎಲ್ಲೂ ಅಷ್ಟು ಬೇಗ ಹುಲ್ಲು ಸಿಗಲ್ಲ. ಮತ್ತು ಇದ್ರೂ ಕೆಲವು ಜನ ಮುಂದೆಯಿಂದ ಯೋಚನೆ ಮಾಡ್ತಾರೆ, ಯಾಕಂದರೆ ನಮ್ಮ ಗೋವುಗಳು ಇಲ್ಲದೆ ಬೇರೆ ಗೋವುಗಳಿಗೆ ಕೊಡೋದು ಎಲ್ಲಿಂದ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಜಿ. ರಾಮೇಗೌಡರು ಮೊನ್ನೆ ಹುಟ್ಟುಹಬ್ಬಕ್ಕೆ ಅವರ ಕಾರ್ಯಕರ್ತರು ಬಂದು ಇಲ್ಲಿ ಗೋಶಾಲೆಯಲ್ಲಿ ಹಿಂಡಿ ಬೂಸನ್ನ ಕೊಟ್ಟು ದಾನ ಮಾಡಿ ಹೋಗಿದ್ರು. ಆ ಫೋಟೋ ಮತ್ತು ಆ ವಿಡಿಯೋವನ್ನು ನೋಡಿ ರಾಮೇಗೌಡರಿಗೆ ಈ ಬೇಸಿಗೆ ಕಾಲದಲ್ಲಿ ಇನ್ನೆಷ್ಟು ಕಷ್ಟ ಇರ್ಬೋದು ಏನೋ ಅಂತ ಯೋಚನೆ ಮಾಡಿ ನಿನ್ನೆ ಗೋಶಾಲೆಗೆ ಬಂದು ಗೋವುಗಳನ್ನೆಲ್ಲ ನೋಡಿಕೊಂಡು ಹಾಗೆ ಹುಲ್ಲಿಗೆ ಆರ್ಡರ್ ಕೊಟ್ಟು ಇವತ್ತು ಬೆಳಗ್ಗೆ ಒಣ ಹುಲ್ಲು ಬಂದಿದೆ. ಮತ್ತು ಇನ್ನಷ್ಟು ಸೇವೆಗಳನ್ನು ಇಲ್ಲಿ ಇನ್ನು ಮುಂದಕ್ಕೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆ ಗೋಮಾತೆ ಮತ್ತು ಆ ಶ್ರೀ ಸಿದ್ಧಾಂಜನೇಯ ಅವರಿಗೆ ಇನ್ನಷ್ಟು ಸಕಲ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿ ಇನ್ನಷ್ಟು ಗೋವುಗಳಿಗೆ ಸಹಾಯ ಮಾಡುವಂಥ ಶಕ್ತಿ ಮತ್ತು ಆರೋಗ್ಯವನ್ನು ಆ ಗೋಮಾತೆ ಕೊಡಲಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ.